ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತು ಏನು ವ್ಲಾಗ್ ಅಂದರೆ ಡೈಲಿ ವ್ಲಾಗ್ ಮಾಡ್ತಾ ಇಲ್ಲ, ಅದ್ರ ಬದಲಿಗೆ ತುಂಬ ದಿನ ಆಗಿತ್ತು ನಾನು ನನ್ನ ತಂಗಿದು ಮದುವೆ ಫೋಟೋಸ್ ಎಲ್ಲ ನೋಡಿ ಹಾಗೆ ನೋಡ್ತಾ ಇದ್ದೆ. ನಿಮ್ಮ ಹತ್ರನೂ ಅದನ್ನು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು, ಸೊ ಇವತ್ತು ನನ್ನ ತಂಗಿ ಮದುವೆ ಫೋಟೋಸು, ಅದು ಕರೋನಾ ಟೈಮಲ್ಲಿ ನಡೆದಿದ್ದಂಥ ಮದುವೆ. ಸೊ ಯಾವ ರೀತಿ ಎಲ್ಲ ಇದೆ ಅಂತ ಹೇಳಿ, ಒಂದು ರೀತಿ ಕರೋನಾ ಇತ್ತು ಅನ್ನೋದಕ್ಕೆ ಒಂದು ಮೆಮೊರಿ ಅದು. ಸೊ ಅದಕ್ಕೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನ್ನೋ ಕಾರಣಕ್ಕೆ ನಿಮ್ಮ ಹತ್ರ ನನ್ನ ತಂಗಿಯ ಆಲ್ಬಮ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ನೋಡ್ಕೊಂಬರೋಣ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ, ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಮದುವೆನಲ್ಲಿ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಮಾತ್ರ ಸೇರ್ಕೊಂಡಿದ್ವಿ. ಅಂದರೆ ನಮ್ಮಮ್ಮನ ಅಕ್ಕ ತಂಗಿಯರು ಹಾಗೆ ನಮ್ಮಪ್ಪನ ಕಡೆಯವರು ತುಂಬ ಹತ್ತಿರದವರು ಮಾತ್ರ ಇದ್ವಿ. ಸೊ ಈ ಮದುವೆನಲ್ಲಿ ನಾನು ತುಂಬ ಕ್ಲಿಯರಾಗಿ ನಿಮಗೆ ಎಲ್ಲರನ್ನೂ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ಬಹುದು. ಹಾಗೆಯೇ ನನ್ನ ತಂಗಿ ಮದುವೆ ನಮ್ಮ ಮನೆಯಲ್ಲಿ ಇದು ಕೊನೆ ಮದುವೆ ಆಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಈ ಟೈಮ್ನಲ್ಲಿ ಮೆಹಂದಿ ಶಾಸ್ತ್ರ, ಸಂಗೀತ ಶಾಸ್ತ್ರ, ಸೊ ಈ ಥರ ಎಲ್ಲ ಹೆಣ್ಮಕ್ಳುಗಳದ್ದೇ ಇರುತ್ತೆ ಅಲ್ವಾ, ಅದನ್ನೆಲ್ಲ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ವಿ. ಬಟ್ ಆಗಲಿಲ್ಲ. ಅದು ಹೋಗಲಿ ಅಂತ ಹೇಳಿ ಮೆಹಂದಿ ಶಾಸ್ತ್ರನ ಮಾಡ್ಕೊಂಡ್ವಿ ನಾವೇ ಅಕ್ಕ ತಂಗಿರು ಸೇರಿಕೊಂಡು. ಸೊ ಇವಳು ಬಂದು ನನ್ನ ಜೊತೆ ನಿಂತಿರೋಳು ನಮ್ಮ ಆಂಟಿ, ಅಂದರೆ ನಮ್ಮಮ್ಮನ ತಂಗಿ ಮಗಳು. ಸೊ ಇವಳು ಇನ್ನೂ ಮದುವೆಗೆ ಇನ್ನೂ 4 ಡೇಸ್ ಇದ್ದ ಹಾಗೇ ಬಂದು ನಮ್ಮ ಜೊತೆ ಜಾಯ್ನ್ ಆದಳು. ಆಂಟಿದಿರು ಯಾರೂ ಕೂಡ ಬಂದಿರಲಿಲ್ಲ, ಯಾಕಂದರೆ ನಿಮಗೆ ಗೊತ್ತು ಕರೋನಾ. ಸೊ ಮುಂಚಿತವಾಗಿಯೇ ಬಂದು ಉಳ್ಕೊಳ್ಳೋದು ಅವರೆಲ್ರಿಗೂ ಕೂಡ ತುಂಬಾ ಭಯ ಇತ್ತು. ಸೊ ಹಾಗಾಗಿ ಬರಲಿಲ್ಲ. ಇನ್ನು ಮಧ್ಯ ನಿಂತಿರೋಳು ಪಾಪು ಎತ್ಕೊಂಡು, ಅವಳು ಬಂದು ನಮ್ಮ ಅಪ್ಪನ ತಮ್ಮನ ಮಗಳು. ಸೊ ಪಕ್ಕದ ಮನೆಯಲ್ಲೇ ಇದ್ದಾಳೆ. ಅವಳು ಬೆಂಗಳೂರಲ್ಲಿದ್ಲು, ಮುಂಚಿತವಾಗಿಯೇ ಹೇಳಿದ್ವಿ ಅಂತ ಹೇಳಿ ಬಂದಳು. ಸೊ ತುಂಬಾ ಚೆನ್ನಾಗಿತ್ತು. ಮೆಹಂದಿ ಎಲ್ಲರೂ ಕೂಡ ಮೆಹಂದಿನ ಹಾಕಿಸ್ಕೊಂಡ್ವಿ. ಅವ್ರು ಬಂದಿದ್ದು, ನಾವು ಹೇಳಿದ್ದು ಸಾಯಂಕಾಲದ ಮೇಲೇ ಮೆಹಂದಿ ಶಾಸ್ತ್ರ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಅಂದರೆ ಮೆಹಂದಿ ಜೊತೆಗೆ ಡ್ಯಾನ್ಸ್ ಕೂಡ ಆಯಿತು. ಆದರೆ ಡ್ಯಾನ್ಸ್ದು ವೀಡಿಯೋ ಏನೂ ಮಾಡಲಿಲ್ಲ, ಯಾಕೆ ಅಂದರೆ ಬರೀ ಫೋಟೋದವ್ರನ್ನ ಮಾತ್ರ ನಾವು ಕರೆಸಿದ್ವಿ. ಅದಕ್ಕೋಸ್ಕರ ನಾವು ಡ್ಯಾನ್ಸ್ ಮಾಡಿದ್ವಿ. ಯಾವುದು ವೀಡಿಯೋಗಳನ್ನ ಮಾಡ್ಕೊಂಡಿದ್ವಿ ಅಂತ ಅನಿಸುತ್ತೆ ಮೊಬೈಲಲ್ಲಿ, ಬಟ್ ಅದು ವೀಡಿಯೋ ಸಿಗಲಿಲ್ಲ ನನಗೆ. ಸದ್ಯಕ್ಕೆ ಫೋಟೋಸ್ಗಳು ಮಾತ್ರ ಮೆಹಂದಿ ಶಾಸ್ತ್ರದ ದಿನ ಹೇಗೆಲ್ಲ ಫೋಟೋ ತೆಗೆಸ್ಕೊಂಡ್ವಿ. ಅಫ್ಕೋರ್ಸ್ ಇರುತ್ತೆ ಅಲ್ವಾ, ಮದುವೆ ಹೆಣ್ಣಿಂದೇ ಜಾಸ್ತಿ ಫೋಟೋಸ್ಗಳಿರುತ್ತೆ, ಅದೇ ರೀತಿ ಇತ್ತು. ಹಾಗೆ ನಮ್ಮ ಅಮ್ಮಂದು ಕೂಡ. ಅಮ್ಮ ತುಂಬ ಸಿಂಪಲ್ಲಾಗಿ ಲಾಸ್ಟಲ್ಲಿ ಬಿಡಿಸ್ಕೊಂಡ್ರು. ಇವಾಗ ನನ್ನ ತಂಗಿದಾದಮೇಲೆ ಇನ್ನು ನನ್ನ ತಂಗಿದಿರೋ ಇಬ್ಬರಿದ್ರಲ್ಲ, ಸೊ ಅವ್ರನ್ನ ಮೊದಲು ಬಿಡಿಸ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ನೈಟ್ ಆಯಿತು, ಟೋಟಲಿ ಇದೆಲ್ಲ ಮುಗಿಯೋದ್ರೊಳಗೆ ನೈಟ್ ಆಯಿತು. ಇನ್ನು ಬೆಳಗ್ಗೆಗೆ ಚಪ್ರದ ದಿನ ಸ್ಟಾರ್ಟ್ ಆಗಿದೆ. ಇನ್ನು ದೇವರಿಗೆ ನಮ್ಮದು ತಿರುಪತಿ ವೆಂಕಟೇಶ್ವರ ಅಪ್ಪನ ಮನೆ ದೇವ್ರು ಆಗಿರೋದ್ರಿಂದ ದಾಸಪ್ಪನ ಕರೆಸ್ಬಿಟ್ಟು ಎಡೆನ ಇಡ್ತಾರೆ ಚಪ್ರದ ಸಾಯಂಕಾಲ. ಎಡೆಗಿಟ್ಟಿದ ನಂತರನೇ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಊಟನೂ ಕೂಡ ಕೊಡ್ತಾರೆ. ಸೊ ಬೆಳಗ್ಗೆಗೆ ಸೇವೆ ಮಾಡಬೇಕಿತ್ತು, ಬಟ್ ಕರೋನಾ ಇದ್ದಿದ್ದರಿಂದ ಊರೊಳಗೆ ಯಾರಿಗೋ ಕರೋನಾ ಬೇರೆ ಆಗಿಬಿಟ್ಟಿತ್ತಂತೆ. ಅದಕ್ಕೋಸ್ಕರ ಊರೊಳಗೆಲ್ಲ ಹೋಗಿ ಮಾಡಲಿಲ್ಲ. ಅದು ವೀಡಿಯೋಗಳನ್ನ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಖುಷಿಯಿಂದ ಮಾಡಿದ್ವಿ ಗೊತ್ತಾ. ಸೊ ಇನ್ನು ನಮ್ಮಪ್ಪನ ತಮ್ಮಂದಿರ ಇಬ್ಬರು ಇದ್ದಾರೆ, ನಮ್ಮಪ್ಪನ ತಮ್ಮಂದಿರಿಬ್ಬರು. ಸೊ ಅವರ ಹೆಂಡ್ತಿದಿರು ಹಾಗೆ ತುಂಬ ಕ್ಲೋಸ್ ರಿಲೇಟಿವ್ಸ್ ಮಾತ್ರ ಈ ಮದುವೆಗೆ ಅಟೆಂಡ್ ಆಗಿದ್ವಿ. ಸೊ ಹಾಗೆ ಇದು ಸಾಯಂಕಾಲ ಏನಂತಾರೆ ಇದನ್ನು, ನೀರು ತೊಗೊಂಡು ಬರೋದು ಶಾಸ್ತ್ರ ಇರುತ್ತೆ ಅಲ್ವಾ, ಗಂಗೆ ಪೂಜೆ ಮಾಡೋದು. ಎಸ್, ಅದನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಬಂದು. ಹಾಗೆ ನಾನು ಉಟ್ಕೊಂಡಿರೋಂಥ ಈ ಸ್ಯಾರಿ ಬಂದು ನನ್ನ ತಂಗಿ ಮದುವೆಗೆ ಅಂತ ತೊಗೊಂಡಿರೋದಲ್ಲ. ಅನ್ಫಾರ್ಚುನೇಟ್ಲಿ ನಂದು ಸ್ಯಾರಿನ ಕೊಡಲಿಲ್ಲ. ಕೊಡ್ತೀನಿ ಅಂತ ಹೇಳಿದವರು ಕೈ ಎತ್ಬಿಟ್ರು. ಯಾಕಂದರೆ ಕೊರೋನಾ ಇದ್ದಿದ್ದರಿಂದ ಸೊ ಡೋರ್ನೇ ಕ್ಲೋಸ್ ಮಾಡ್ಕೊಂಡು ಹೋಗಿಬಿಟ್ಟಿದ್ರು, ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗಿಬಿಟ್ಟಿದ್ರು. ಅವರು ಸಿಗಲೇ ಇಲ್ಲ ನಮಗೆ. ಹೋಗಲಿ ಸ್ಯಾರಿ ಕೊಡಿ, ನಾನು ಬ್ಲೌಸ್ ಯಾವುದಾದ್ರೂ ಅಡ್ಜಸ್ಟ್ ಮಾಡ್ಕೊತೀನಿ ಅಂದೆ. ಬಟ್ ಅವರು ಒಪ್ಪಲೇ ಇಲ್ಲ ಕೊಡೋದಕ್ಕೆ. ಸೊ ಏನು ಮಾಡೋಕ್ಕಾಗುತ್ತೆ, ಒಪ್ಪಲಿಲ್ಲ. ಆದರೆ ನನ್ನ ತಂಗಿದ ಸ್ಯಾರಿಗಳೆಲ್ಲ ಕೊಟ್ಟಿದ್ದು ಬಂದು ಮೈಸೂರಲ್ಲಿ. ಅವರು ಮನೆಯಲ್ಲೇ ವರ್ಕ್ ಮಾಡಿ ಹೊಲ್ಕೊಡ್ತಾರಂತೆ. ತುಂಬ ವರ್ಷಗಳಿಂದ ಅವಳು ಮೈಸೂರಲ್ಲೇ ಎಲ್ಲನೂ ಹೊಲಿಸ್ಕೊತಿದ್ದರಿಂದ. ಸೊ ಅಮ್ಮಂದು ಒಂದು ಸ್ಯಾರಿ ಮತ್ತು ಇವಳ ಸ್ಯಾರಿಗಳೆಲ್ಲ ಅವ್ರ ಹತ್ರನೇ ಕೊಟ್ಟಿದ್ಲು. ಇನ್ನೊಂದು ವೀಕ್ ಇದ್ದ ಹಾಗೆ ಮದುವೆಗೆ ಹೋಗಿಸ್ಕೊಂಡು ಬಂದಳು.
ಸೊ ಅವಳದು ಮತ್ತು ಅವಳದು ಮತ್ತು ಅಮ್ಮಂದು ಒಂದೇ ಒಂದು ಸ್ಯಾರಿ. ಇನ್ನು ಇನ್ನೊಂದು ಸ್ಯಾರಿನ ನಾನೇ ಇಸ್ಕೊಂಡು ಅಲ್ಲಿ ಹೊಲಿಯೋದಕ್ಕೆ ಕೊಟ್ಟಿದ್ದೆ, ನಾನು ಹೊಲಿಯೋದಕ್ಕೆ ಕೊಟ್ಟಿದ್ದೆ ಅಲ್ವಾ ಅಲ್ಲೇ. ಅವಾಗಿನ್ನೂ ವರ್ಕ್ ಮಾಡೋದನ್ನು ಕಲ್ತಿರಲಿಲ್ಲ. ಸೊ ಹಾಗಾಗಿ ಸಿಗಲಿಲ್ಲ. ಎಲ್ಲ ತುಂಬ ಸಿಂಪಲ್ ಸೀರೆನೇ ಉಟ್ಕೊಂಡಿದ್ದೀನಿ. ಹೀಗೆ ಮಾಡ್ತಾರೆ ಅಂತ ಗೊತ್ತಿದ್ದಿದ್ರೆ ನಾನು ಊರಿಂದನೇ ಚೆನ್ನಾಗಿರೋ ಸ್ಯಾರಿಗಳನ್ನ ತೊಗೊಂಡು ಬರ್ತಾಯಿದ್ದೆ. ಬಟ್ ನಾನು ಕೊಡ್ತೀನಿ ಅಂತ ಹೇಳಿದರು ಅಂತ ಹೇಳಿ 15 ದಿನಕ್ಕೆ ಮುಂಚೆನೇ ನಾನು ಊರಿಗೆ ಬಂದಿದ್ದಲ್ವ. ಸೊ ಯಾವುದೇ ಸ್ಯಾರಿಗಳನ್ನ ತೊಗೊಂಡು ಬಂದಿರಲಿಲ್ಲ. ಮಾಮೂಲಿ ಆರ್ಡಿನರಿ ಸ್ಯಾರಿಗಳನ್ನ ನಾನು ಹೊಲಿಯೋದಕ್ಕೆ ಅಂತ ಹೇಳಿ ಬೇರೆಯವ್ರಿಗೆ ಕೊಟ್ಟಿದ್ದೆ. ಸೊ ಆವಾಗ ಅವರು ಕೊಟ್ಟರು, ಕರೋನಾ ಟೈಮಲ್ಲಿ ಅವ್ರು ಕೊಟ್ಟರು. ಅದನ್ನೇ ಉಟ್ಕೊಂಡಿದ್ದೀನಿ. ಇವಾಗ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಸಿಂಪಲ್ಲಾಗೇ ಇದ್ದೆ ನನ್ನ ತಂಗಿ ಮದುವೆನಲ್ಲಿ. ಹಾಗೆ ಇವರೆಲ್ಲ ನಮ್ಮ ಆಂಟಿದಿರು. ಸೊ ಇವ್ರು ನಮ್ಮ ಅಜ್ಜಿ ಮತ್ತು ನಮ್ಮ ಮಾಮ. ಇವರೆಲ್ಲರೂ ಆಮೇಲೆ ಸಾಯಂಕಾಲ ಬಂದರು. ಎಲ್ಲ ಶಾಸ್ತ್ರಗಳು ಅಂದರೆ ಅಲ್ಲೇ ಗಂಗೆ ಪೂಜೆ ಎಲ್ಲ ಮಾಡಿ ಮುಗೀತು. ಆವಾಗ ಎಲ್ಲರೂ ಕೂಡ ಬಂದರು. ಅದಾದಮೇಲೆ ಇವಾಗ ಬಳೆ ತೊಡಿಸೋ ಶಾಸ್ತ್ರ ಸ್ಟಾರ್ಟ್ ಆಗ್ತಾಯಿದೆ. ಬಳೆ ತೊಡಿಸೋದಕ್ಕೆ ನಾವು ಯಾರನ್ನೂ ಕರೆದಿರಲಿಲ್ಲ, ಯಾಕಂದರೆ ಕರೋನಾ ಇತ್ತು. ಸೊ ನಮ್ಮ ಆಂಟಿನೇ ಕೂತ್ಕೊಂಡು ತೊಡಿಸ್ತೀನಿ ಅಂತ ಹೇಳಿ ಬಳೆಗಳನ್ನ ಮಾಮೂಲಿ ನಮ್ಮ ಅಪ್ಪಂಗೆ ಒಬ್ಬರು ಬ್ಯಾಂಗಲ್ಸ್ ಸ್ಟೋರವ್ರು ಪರಿಚಯ ಇದ್ದಾರೆ. ಅವ್ರಿಗೆ ಕಾಲ್ ಮಾಡಿಬಿಟ್ಟು ಈ ರೀತಿ ನಮಗೆ ಬ್ಯಾಂಗಲ್ಸ್ ಬೇಕು, ಕಪ್ಪು ಬಳೆ ಬೇಕು ಅಂತ ಹೇಳಿ ತರಿಸ್ಕೊಂಡ್ವಿ. ಸೊ ಹಾಗಾಗಿ ಒಂದು ಸ್ವಲ್ಪನೇ ಇಟ್ಕೊಂಡಿದ್ದಾರೆ ಅಷ್ಟೇ. ನಮ್ಮ ಆಂಟಿನೇ ಎಲ್ಲರಿಗೂ ಕೂಡ ತೊಡಿಸಿದ್ದು. ಇನ್ನು ಅದಾದ ನಂತರ ಅರಿಶಿನದ ಶಾಸ್ತ್ರ, ಅದಕ್ಕೆ ಹೇಗೆಲ್ಲ ಬಿಡಿಸ್ಬೇಕು ಅದನ್ನು ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಕೂತಿದ್ದಾರೆ ಅಲ್ವಾ, ಅಷ್ಟೇ ಜನ ಇದ್ದಿದ್ದು. ಇನ್ನು ಬೆಳಗ್ಗೆಗೆ ಗಂಡಿನ ಕಡೆಯವ್ರು ಬರ್ತಾರೆ, ಅಷ್ಟು ಬಿಟ್ಟರೆ ಜಾಸ್ತಿ ಯಾರನ್ನೂ ಕೂಡ ನಾವು ಇನ್ವೈಟ್ ಮಾಡಿರಲಿಲ್ಲ. ಇದು ಯೆಲ್ಲೋ ಕಲರ್ ಸ್ಯಾರಿ ಬಂದು ನಾನು ಮೀಶೋನಲ್ಲಿ ತೊಗೊಂಡಿದ್ದು. ನಾನು ನಮ್ಮ ಆಂಟಿ ಎಲ್ಲರೂ ಕೂಡ ಮಾತಾಡಿಕೊಂಡು ಯೆಲ್ಲೋ ಕಲರ್ ಸ್ಯಾರಿನೇ ಉಟ್ಕೊಳ್ಳೋಣ. ಆ್ಯಕ್ಚುಲಿ ಬಂದು ನಾವು ಚೌಟ್ರಿಲಿ ನಡೆಯುತ್ತೆ ಅಂತ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ಹೇಗಿದ್ದರೂ ತೊಗೊಂಡಾಗಿತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಮನೆಯಲ್ಲಿ ಮಾಡಿದ್ರೂ ಕೂಡ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತುಂಬ ಟಯರ್ಡ್ ಅಂತ ಅನ್ನಿಸ್ಲಿಲ್ಲ, ಜಾಸ್ತಿ ಜನ ಇರಲಿಲ್ಲ, ಕಿರಿಕಿರಿ ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಕೆಲವೊಂದು ಕಡೆ ನೀವು ನೋಡಿರ್ಬೋದು, ಶಾಸ್ತ್ರಗಳನ್ನ ಇದು ಬೇಗ ಮಾಡಿ ಅದು ಬೇಗ ಮಾಡಿ ಅಂತ ತಲೆ ತಿಂತಾರೆ. ಸೊ ಆ ಥರ ಏನೂ ಇರಲಿಲ್ಲ. ಆರಾಮಾಗಿ ಎಲ್ಲ ಕೂಡ 10 ಗಂಟೆ ಒಳಗೆ ಪ್ರತಿಯೊಂದು ಮುಗೀತು. ಊಟ ಮಾಡಿ ಎಲ್ಲರೂ ಕೂಡ ಮಲ್ಕೊಂಡ್ವಿ. ಇನ್ನು ಲಾಸ್ಟಿಗೆ ನಾವೇ ಇದ್ವಿ ನೋಡಿ. ಫೋಟೋ ಸೆಕ್ಷನ್ ಅಂತ ತುಂಬ ಚೆನ್ನಾಗಿತ್ತು, ಯಾಕಂದರೆ ನಾವೇ ಇರೋದ್ರಿಂದ ಪದೇ ನಮ್ಮ ಫೋಟೋಸ್ಗಳೇ ಜಾಸ್ತಿ ಇತ್ತು. ಇದು ಫೈನಲಾಗಿ ಲಾಸ್ಟಲ್ಲಿ ಎಲ್ಲ ಶಾಸ್ತ್ರ ಮುಗಿದ್ಮೇಲೆ. ಸೊ ನಾವು ಇಷ್ಟು ಜನ ಅಂದರೆ ನಮ್ಮಮ್ಮನ ಫ್ಯಾಮಿಲಿ ಇವರೆಲ್ಲ. ಇನ್ನಿಬ್ಬರು ನಮ್ಮಮ್ಮನ ತಂಗಿದಿರು ಬರಲಿಲ್ಲ, ಯಾಕಂದರೆ ಕರೋನಾ ಇರೋದ್ರಿಂದ. ಸೊ ಒಬ್ಬರು ಬ್ಯಾಂಗ್ಳೂರಲ್ಲಿದ್ದರು, ಇನ್ನೊಬ್ಬರು ಹಳ್ಳಿಲಿದ್ದರು. ಬಟ್ ಅವರು ಬೇಡ ಅಂತ ಹೇಳಿಬಿಟ್ಟು ಅವರು ಬರಲಿಲ್ಲ. ಸೊ ಇದು ಬಂದು ಇನ್ನು ಗಂಡಿನ ಕಡೆಯವರು ಬಂದಿರೋವಂಥದ್ದು. ಬೆಳಗ್ಗೆ ಗಂಡಿನ ಕಡೆಯವ್ರು ಬರೋ ಟೈಮ್ನಲ್ಲಿ ನಾನು ಇನ್ನೂ ಮೇಕಪ್ ಮಾಡಿಸ್ಕೊತಾ ಇದ್ದೆ. ಅವ್ರಿಗೆ ಆಲ್ರೆಡಿ ಮೊದಲೇ ಬುಕ್ ಮಾಡಿದ್ವಿ ಮೇಕಪ್ ಮಾಡೋರಿಗೆ. ಸೊ ಮತ್ತೆ ಕ್ಯಾನ್ಸಲ್ ಏನು ಮಾಡೋದು ಬೇಡ, ಹೇಗಿದ್ರೂ ಫೋಟೋಸ್ಗಳೆಲ್ಲ ಬಂದೇ ಬರುತ್ತೆ ಅಲ್ವಾ. ಇದೊಂಥರ ಮೆಮೊರಿ ಚೆನ್ನಾಗಿರುತ್ತೆ. ಇನ್ನು ಲಾಸ್ಟ್ ಮದುವೆ ಬೇರೆ ಅಂತ ಹೇಳಿಬಿಟ್ಟು ನಾವು ಮೇಕಪ್ ಮಾಡಿಸ್ಕೊಂಡ್ವಿ. ಇನ್ನು ನನ್ನ ತಂಗಿದು ಅಷ್ಟು ಚೆನ್ನಾಗೇನು ಮೇಕಪ್ ಮಾಡಲಿಲ್ಲ. ಅವಳು ಬಂದು ಬೇರೆ ಹಾಸನಲ್ಲಿ ಯಾರನ್ನೋ ಬುಕ್ ಮಾಡ್ಕೊಂಡಿದ್ಲು. ಬಟ್ ತುಂಬ ಅಂದರೆ ತುಂಬಾ ವರ್ಸ್ಟಾಗಿ ಮಾಡಿದರು ಮೇಕಪ್ಪು. ಸೊ ಫೈನಲಾಗಿ ಅವಳಿಗೆ ಅದೇ ಬೇಜಾರಾಗೋಯಿತು, ನಂದು ನೀಟಾಗಿ ಬರಲಿಲ್ಲ ಅಂತ ಹೇಳಿ. ಇವಾಗ ತೋರಿಸ್ತೀನಿ ನೋಡಿ. ಫೋಟೋಸಲ್ಲಿ ಕ್ಲಿಯರೆನ್ಸ್ ಎಲ್ಲ ಕೊಟ್ಟಿದ್ರು, ಹಾಗೆ ಚೆನ್ನಾಗಿ ಮಾಡಿದರು. ಹಾಗೆ ಹೇರ್ ಸ್ಟೈಲ್ ನನಗೆ ಇಷ್ಟ ಆಗಲಿಲ್ಲ ಅವಳದು. ಹೇರ್ ಸ್ಟೈಲ್ ಒಂದು ಚೆನ್ನಾಗಿ ಝೂಮ್ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ, ಬಟ್ ಅದು ಕ್ಯಾಮ್ರಾ ಫೋಕಸ್ ತಗೋತಾ ಇಲ್ಲ. ಸೊ ದೂರದಿಂದನೇ ತೋರಿಸ್ತಾ ಇದ್ದೀನಿ. ಅವಳಿಗೆ ಅದೇ ಬೇಜಾರಾಗಿ ಹೋಗ್ಬಿಡ್ತು, ಯಾಕಂದರೆ ನಂದು ತುಂಬ ಚೆನ್ನಾಗಿ ಬಂದಿತ್ತು. ನಾನು ಕರೆಸ್ಕೊಂಡಿದ್ದು ಬೇರೆಯವ್ರನ್ನ. ನನ್ನ ಒಂದು ನಮ್ಮ ಅತ್ತಿಗೆ ಒಬ್ಬರು ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿದ್ರು ಪಾರ್ಲರವರು. ಅವ್ರಿಗೆ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದರು ನನ್ನ ಮೇಕಪ್. ಸೊ ಫೈನಲಾಗಿ ಎಲ್ಲರೂ, ನನ್ನ ತಮ್ಮಂದಿರು ಎಲ್ಲರೂ ಕೂಡ ನನ್ನ ತಂಗಿ ಮುಂದೆನೇ ರಂಜು ಅಕ್ಕನ ಚೆನ್ನಾಗಿ ಮೇಕಪ್ ಬಂದಿದೆ ಅಂತ ಹೇಳಿದ್ದಕ್ಕೆ ಸೊ ಫುಲ್ ಅಪ್ಸೆಟ್ ಆಗಿಬಿಟ್ಲು. ಬಿಕಾಸ್ ಮೇಯ್ನಾಗಿ ಅವಳೇ ಒಂದು ಫೋಕಸ್ ಆಗಿರಬೇಕು. ಬಟ್ ಮೇಕಪ್ ಅವಳಿಗೆ ಹೇಳಿದ್ವಿ, ಬೇಡ ಅವ್ರನ್ನ ಕರೆಸ್ಬೇಡ, ಚೆನ್ನಾಗಿ ಮಾಡೋದಿಲ್ಲ ಅನಿಸುತ್ತೆ, ಗೊತ್ತಿರೋರನ್ನ ಮೇಕಪ್ನವ್ರನ್ನ ಕರೆಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ವಿ. ಬಟ್ ಅವಳು ಒಪ್ಪಲಿಲ್ಲ. ಸೊ ಏನು ಮಾಡೋದಕ್ಕಾಗಲ್ಲ. ಅವಳದು ಮೇಕಪ್ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ. ಹಾಗೆ ಹೇರ್ ಸ್ಟೈಲ್ ಅಂತೂ ತುಂಬಾ ಕೆಟ್ಟದಾಗಿ ಮಾಡಿದರು. ಸೊ ಅವಳ ಹೇರ್ ಸ್ಟೈಲು ಕೂಡ ಚೆನ್ನಾಗಿರಲಿಲ್ಲ.
ಇನ್ನು ಈ ಮದುವೆಗಳ ಮಧ್ಯೆ ನೋಡಿ ಎಲ್ಲರೂ ಕೂಡ ಮಾಸ್ಕ್ ಹಾಕ್ಕೊಂಡಿದ್ದಾರೆ. ನಮಗಂತೂ ಇದು ನೋಡೇ ನಗು ಬರುತ್ತೆ. ಪ್ರತಿ ಸಾರಿ ವೀಡಿಯೋ ನೋಡಬೇಕಾದ್ರೆ ಅಥವಾ ಈ ಥರ ಫೋಟೋ ನೋಡಬೇಕಾದ್ರೆ ನಾನು ನನ್ನ ತಂಗಿಯೆಲ್ಲ ಎಷ್ಟು ನಗ್ತೀವಿ ಅಂದರೆ, ಈ ವಾತಗಳೆಲ್ಲ ಏನಾದರೂ ತಿಂತವೆ, ಮಣ್ಣು ಅದು ಇದು ತಿಂತವೆ ಅಂತ ಹೇಳ್ಬಿಟ್ಟು ಬಾಯಿಗೆ ಒಂದು ಬಟ್ಟೆನ ಹಾಕ್ತಾರೆ. ಸೊ ಅದೇ ರೀತಿ ಆಗೋಗ್ಬಿಟ್ಟಿತ್ತು. ಅಲ್ಲಿ ಬಿಡ್ತಾ ಇಲ್ಲ, ನಾನು ನನ್ನ ತಂಗಿ ಯಾರೂ ಕೂಡ ಹಾಕ್ಕೊಂಡಿರಲಿಲ್ಲ, ಫೋಟೋಸ್ ಎಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು. ಬಟ್ ನಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ಬೈದರು, ಇಲ್ಲ ಹಾಕ್ಕೊಬೇಕು ನೀನು, ಎಲ್ಲರೂ ಹಾಕ್ಕೊಂಡಿದ್ದಾರೆ, ನಿಂದೇನು ಸ್ಪೆಷಲು ಅಂತ ಹೇಳಿ ಬೈದರು. ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾವು ಹಾಕ್ಕೊಂಡ್ವಿ. ಹಾಗೆ ಪ್ರತಿಯೊಬ್ಬರು ನೋಡಿದ್ರೆ ಪ್ರತಿಯೊಬ್ಬರ ಹತ್ರನೂ ಕೂಡ ಮಾಸ್ಕ್ ಇತ್ತು. ಮಾಸ್ಕ್ ಇಲ್ಲದೆ ಯಾರೂ ಕೂಡ ಹತ್ರ ಬರ್ತಾನೇ ಇರಲಿಲ್ಲ. ಇನ್ನು ಕೆಲವೊಬ್ರಂತೂ ಬೇರೆ ನೆಂಟರುಗಳನ್ನ ಅಂದರೆ ತುಂಬ ಹತ್ರದವ್ರನ್ನೆಲ್ಲ ಹೇಳಿದ್ವಿ ಅಲ್ವಾ, ಅವರಂತೂ ತುಂಬ ದೂರದಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರು. ಸೊ ಇದರಲ್ಲಿ ನನ್ನ ಮೇಕಪ್ ಜೊತೆಗೆ ನನ್ನ ಹೇರ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿತ್ತು. ಅವ್ರಿಗೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ನಂದು ಹೇರ್ ಸ್ವಲ್ಪ ಲಾಂಗ್ ಇರೋದ್ರಿಂದ ಅವ್ರಿಗೆ ಹೇಳಿದ್ದೆ ಇದೇ ರೀತಿ ನನಗೆ ಹೇರ್ ಸ್ಟೈಲ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿ ಮಾಡಿದರು ಹೇರ್ ಸ್ಟೈಲು. ಸೊ ನನ್ನ ತಂಗಿದು ಶ್ರೀಮಂತಕ್ಕೂ ಕೂಡ ಹೇಳಿದ್ವಿ, ಬಟ್ ಶ್ರೀಮಂತಕ್ಕೆ ನನ್ನ ತಂಗಿ ಒಬ್ಳಿಗೆ ಸಾಕು ಅಂತ ಹೇಳಿಬಿಟ್ಟು ನಾವು ಮಾಡಿಸ್ಕೊಳ್ಳಿಲ್ಲ. ತಂಗಿದು ಮಾತ್ರ ಸಖತ್ತಾಗಿ ಬಂದಿತ್ತು ಶ್ರೀಮಂತದಲ್ಲಿ. ಅವಳ ಫೋಟೋಸ್ನ ಶ್ರೀಮಂತದಿದ್ದರೆ ನಾನು ಶೇರ್ ಮಾಡ್ತೀನಿ ಲಾಸ್ಟಲ್ಲಿ ಯಾವಾಗಲಾದ್ರೂ. ಅವಳ ಫೋಟೋಸ್ ಮಾತ್ರ ಸಖತ್ತಾಗಿದ್ದು. ಹಾಗೆ ಅಮ್ಮಂದು ಮೇಕಪ್ಪು ಮತ್ತು ಹೇರ್ ಸ್ಟೈಲ್ನು ಕೂಡ ನನಗೆ ಯಾರು ಮಾಡಿದ್ರೋ ಅವ್ರ ಹತ್ರನೇ ಮಾಡಿಸಿದ್ದು. ಅಮ್ಮಂದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ನಾವು ನಾಮಕರಣಕ್ಕೆ ಅವ್ರನ್ನೇ ಕರೆಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಯಾಕಂದರೆ ಗ್ರ್ಯಾಂಡ್ ಇತ್ತಲ್ವ ಅಂತ ಹೇಳಿ. ಹಾಗೆ ನಮ್ಮದು ಫೋಟೋಸ್ ಎಲ್ಲ ನಡೆಯುತ್ತಲ್ಲ ಅಂತ ಹೇಳಿಬಿಟ್ಟು. ಬಟ್ ಅವರು ಪ್ರೆಗ್ನೆನ್ಸಿ ಇದ್ದಿದ್ದರಿಂದ ಬರೋದಕ್ಕಾಗಲ್ಲ, ಬೇರೆಯವ್ರನ್ನ ಕಳಿಸ್ಕೊಡ್ತೀವಿ ಬೇಕಾದರೆ ಅಂದರು. ಬಟ್ ಅವ್ರದ್ದು ತುಂಬಾ ಚೆನ್ನಾಗಿ ಬರುತ್ತೆ, ಬಟ್ ಅವ್ರ ಥರನೇ ಇನ್ನೊಬ್ಬರು ಮಾಡ್ತಾರೆ ಅಂತ ನಮಗೆ ಯಾಕೋ ಅನ್ನಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಪರವಾಗಿಲ್ಲ ಬೇಡ ಅಂತ ಹೇಳಿ. ಸೊ ಈ ಸ್ಯಾರಿ ನಾನು ಚಪ್ರದ ಹಿಂದಿನ ದಿನ ಮೆಹಂದಿ ಶಾಸ್ತ್ರ ಇತ್ತು ಅಂತ ಹೇಳಿದೆ ಅಲ್ವಾ, ಅವತ್ತು ಬೆಳಗ್ಗೆ ಹೋಗಿ 9 ಗಂಟೆವರೆಗೂ ಮಾತ್ರ ಕೆಲವೊಂದು ಅಂಗಡಿಗಳನ್ನ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದರು. ಸೊ ಹಾಗಾಗಿ ಬೆಳಗ್ಗೆ 9 ಗಂಟೆಗೆ ಒಳಗೆ ಹೋಗಿ ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗಿ 3,000 ರೂಪಾಯಿ ಕೊಟ್ಟು ಈ ಪಿಂಕ್ ಕಲರ್ ಸ್ಯಾರಿನ ತೊಗೊಂಡು ಬಂದೆ. ಫುಲ್ಲು ಗ್ರ್ಯಾಂಡ್ ಇದೆ, ಫುಲ್ ಜರಿ ಥರ ಅಂತ ಅನಿಸುತ್ತೆ. ಸೊ ತುಂಬಾ ಚೆನ್ನಾಗಿತ್ತು. ಸ್ಯಾರಿನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ತುಂಬಾ ಜರಿ ವರ್ಕ್ ಇರೋದ್ರಿಂದ ಕಣ್ಣಿಗೆ ಹೊಡಿತಾ ಇತ್ತು ಅಂತಲೇ ಹೇಳಬಹುದು. ಇನ್ನು ನನ್ನ ತಂಗಿ ಮೇಕಪ್ ಬಗ್ಗೆ ಮಾತಾಡಿದ ತಕ್ಷಣ ಅವಳು ರಿಸೆಪ್ಷನ್ಗೆ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ರೆಡಿ ಆಗಿದ್ಲು. ಸೊ ಎಲ್ಲರೂ ಕೂಡ ಅದನ್ನೇ ಬೈತಾ ಇದ್ರು, ಏನು ಹಿಂಗೆ ರೆಡಿ ಆಗಿದೆಯಲ್ಲ ಅಂತ. ಇನ್ನು ಯಾರೂ ಇರಲಿಲ್ಲ, ಎಲ್ಲ ಊಟ ಮಾಡ್ಕೊಂಡು ಹೋಗಿಬಿಟ್ಟಿದ್ರು. ಸೊ ತುಂಬ ನಾವು ಮತ್ತು ಗಂಡನ ಕಡೆಯವರು ಮಾತ್ರ ಸ್ವಲ್ಪ ಜನ ಇದ್ವಿ ಅಷ್ಟೇ. ಸೊ ಇನ್ನು ಫೈನಲಾಗಿ ರಿಸೆಪ್ಷನ್ದು ನಾವೇ ಇನ್ಯಾರು ಇರ್ತಾರೆ ಅಲ್ಲಿ, ನಾವೇ ತೆಗೆಸ್ಕೋಬೇಕು, ನಾವೇ ನಿಂತ್ಕೋಬೇಕು, ಇದೇ ರೀತಿ ಆಯಿತು. ಇದು ನನ್ನ ತಮ್ಮಂದಿರು ಹಾಗೆ ನನ್ನ ತಂಗಿ ಸೊ ನಿಂತ್ಕೊಂಡು ತೆಗೆಸ್ಕೊಂಡ್ವಿ. ಅದಾದ ನಂತರ ಕೆಲವೊಬ್ಬರು ಹಾಗೆ ಇದ್ದರು. ಹಾಗೆ ಫ್ಯಾಮಿಲಿ, ಇದು ನಮ್ಮಮ್ಮನ ಫ್ಯಾಮಿಲಿ, ಇದು ನಮ್ಮಮ್ಮನ ಕಡೆ ಫ್ಯಾಮಿಲಿ ಒಂದು ಸರಿ, ಹಾಗೆ ನಮ್ಮ ತಂದೆ ಕಡೆ ಫ್ಯಾಮಿಲಿ ಒಂದು ಸರಿ, ಇದೇ ರೀತಿ ಆಯಿತು. ಹಾಗೆ ನಮ್ಮ 4 ಜನ ಅಕ್ಕ ತಂಗಿಯರು ನಿಂತ್ಕೊಂಡು ತೆಗೆಸ್ಕೊಂಡ್ವಿ. ಸೊ ಫ್ರೆಂಡ್ಸ್, ಇವಾಗ ನೋಡಿದ್ರಿ ಅಲ್ವಾ, ಸಾರಿ ನಿಮಗೆ ಪದೇ ನನ್ನ ಫೋಟೋಸ್ಗಳನ್ನ ತೋರಿಸಿ ಏನಾದರೂ ಬೋರ್ ಅಂತ ಅನ್ನಿಸ್ತಾ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ನನ್ನ ತಂಗಿದು ಹಾಗೆ ಫೋಟೋಸ್ ನೋಡ್ತಿದ್ದೆ ಅಂತ ಹೇಳಿ ನಿಮ್ಮ ಹತ್ರನೂ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ನೆಕ್ಸ್ಟು ವ್ಲಾಗ್ ಬರುತ್ತೆ. ಹಾಗೆ ಇವತ್ತು ನೆನ್ನೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ, ಡೈಲಿ ವ್ಲಾಗು. ಹಾಗೆ ಇವತ್ತು ಬಂದು ಮಾರಿ ಹಬ್ಬ ಇದೆ ಮನೆಯಲ್ಲಿ. ಸೊ ಅದನ್ನು ನಾನು ನೆಕ್ಸ್ಟು ವ್ಲಾಗ್ ಬರುತ್ತೆ ನಿಮಗೆ, ನಾಳೆ ಬರುತ್ತೆ ಅದು. ಸೊ ಇವತ್ತು ಬರೋದಿಲ್ಲ, ನಾಳೆ ವ್ಲಾಗಲ್ಲಿ ನಿಮಗೆ ಅದನ್ನೆಲ್ಲನೂ ಕೂಡ ಶೇರ್ ಮಾಡ್ತೀನಿ. ಸೊ ನನ್ನ ತಂಗಿ ಫೋಟೋಸ್ ಎಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.